ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮಲ್ಲಿ ನಾನು 2 ಲೆಹಂಗಾಸು ವಿಡಿಯೋ ಶೇರ್ ಮಾಡಿದ್ದೆ. ಆ ಲೆಹಂಗಾಸ್ದು ಬ್ಲೌಸು ಯಾವ ರೀತಿ ಕಟ್ ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋ. ಅದರಲ್ಲೂ ಬ್ಲೌಸು ಪೂರ್ತಿಯಾಗಿ ಕಟ್ಟಿಂಗ್ ನಾನು ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಬರೀ ಬ್ಯಾಕ್ ನೆಕ್ ಮಾತ್ರ ಯಾವ ರೀತಿ ನಾನು ಮಾರ್ಕ್ ಮಾಡಿದ್ದೆ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ. ಈ ಕಸ್ಟಮರು ಬ್ಯಾಕ್ ಹುಕ್ಸ್ ಕೇಳಿದ್ದಾರೆ. ಬ್ಯಾಕ್ ಹುಕ್ಸ್ ಬ್ಲೌಸು ಕಟ್ಟಿಂಗ್ ಮಾಡಬೇಕಾದ್ರೆ ಓಪನ್ ನಮ್ಮ ಸೈಡ್ ಹಾಕ್ಕೊಳ್ಬೋದು. ನಾನು ಇಲ್ಲಿ ಲೈನಿಂಗ್ ಜಾಸ್ತಿ ಇದೆ, ಅದರಿಂದಲೇ ನಾನು ಏನು ಮಾಡ್ತಿದ್ದೀನಿ, ಫೋಲ್ಡಿಂಗೇ ನನ್ನ ಸೈಡ್ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ಇಲ್ಲಿ ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಆಗಿ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇದು ಅಳತೆ ಬ್ಲೌಸು, ಈ ಅಳತೆಗೆ ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತೇಳ್ಬಿಟ್ಟು ಬ್ಯಾಕ್ ಪಾರ್ಟ್ ಮಾತ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಹತ್ರ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಬಿಟ್ಟು ಡಾಟ್ಸ್ಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ, ಹಾಗೆ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾಗೆ ನಾನು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಹಾಮ್ ಹೋಲು ಸ್ಟಿಚ್ ಇರುತ್ತಲ್ವ, ಅಲ್ಲಿಗೆ ಒಂದು ಮಾರ್ಕು, ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಅಳತೆ ಸ್ವಲ್ಪ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಬರ್ಬೋದು. ಇದು ನಾರ್ಮಲ್ ನೆಕ್ ಬ್ಲೌಸ್ಗೆ ಮತ್ತು ಬೋಟ್ ನೆಕ್ ಬ್ಲೌಸ್ಗೆ ಶೋಲ್ಡರು ಹೆಚ್ಚು ಕಡಿಮೆ ಆಗುತ್ತೆ. ಇವರು ಅಳತೆ ಕೊಟ್ಟಿರೋದು ಸಹ ಬೋಟ್ ನೆಕ್ದೆ. ಈಗ ಬ್ಯಾಕ್ ಲೆಂತು ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ತಗೊಳ್ತಾ ಇದ್ದೀನಿ. ಈ ಕಸ್ಟಮರು ಎಕ್ಸ್ಟ್ರಾ ಇಡಿ ಅಂತ ಹೇಳಲಿಲ್ಲ. ಎಕ್ಸ್ಟ್ರಾ ಇಡಿ ಅಂತ ಹೇಳಿದ್ರೆ ಮಾತ್ರ ನಾವು ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾಗೆ ಮಾರ್ಕ್ ಹಾಕಿದ್ದೀನಿ. ಸ್ಟಿಚಿಂಗಲ್ಲಿ ಹೋಗುತ್ತೆ. ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಇದು ಚಿಕ್ಕ ಸೈಜ್ ಬ್ಲೌಸೇ, ಅದರಿಂದ ನಾನು 7.5ಗೆ ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಆದರೆ 8, 8.5 ತೊಗೊಳ್ಬೋದು. 7.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೆಕ್ ವಿಡ್ತು ಎಷ್ಟು ಬರುತ್ತೆ ಅಂತಲೂ ನೋಡ್ತಾ ಇದ್ದೀನಿ. ಶೋಲ್ಡರ್ 7.5 ತಗೊಂಡ್ಮೇಲೆ ರೆಡಿ ಶೋಲ್ಡರು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಇವ್ರದ್ರಲ್ಲಿ 2 ಕಾಲಿದೆ, 2 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಉಳಿದಿದ್ದು ನೆಕ್ ವಿಡ್ತ್ ಬರುತ್ತೆ. ಈಗ ಬ್ಯಾಕ್ ಡೀಪು ಕೆಳಗಡೆಯಿಂದ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟೇ ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರು ಬ್ಯಾಕ್ ಡೀಪ್ ಆದಮೇಲೆ ಹಾಮ್ ಡೌನು ಎಷ್ಟು ಬರುತ್ತೆ ಅಂತ ಟೇಪಲ್ಲಿ ಅಳತೆ ಮಾಡ್ತಾಯಿದ್ದೀನಿ. 7 ಇಂಚಸ್ ಬರ್ತಿದೆ. 7 ಇಂಚಸ್ಸು ಲೈನ್ ಹಾಕಿದ್ದೀನಲ್ವ, ಅಲ್ಲಿ ಕರೆಕ್ಟಾಗಿ ಬರ್ತಿದೆ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಕ್ರಾಸಾಗಿ ಸ್ಕೇಲ್ ಇಟ್ಟು ಲೈನ್ ಹಾಕಿದ್ದೀನಿ. ಈಗ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಎಷ್ಟಿದೆ ಅಂತೇಳ್ಬಿಟ್ಟು ಅಳತೆ ಮಾಡ್ತಾಯಿದ್ದೀನಿ. ಇದು ಉಕ್ಸ್ ಪಟ್ಟಿ ಕಡೆಯೂ ಅಳತೆ ಮಾಡ್ತೀನಿ, ಹಾಗೆಯೇ ಕಾಜಾ ಪಟ್ಟಿ ಕಡೆಯೂ ಸಹ ಅಳತೆ ಮಾಡಿಬಿಟ್ಟು ಎಷ್ಟು ಬರುತ್ತೆ ನೋಡಿಕೊಂಡು ಚೆಸ್ಟು ಸುತ್ತಳತೆ ತಗೊಳ್ತೀನಿ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಅಳತೆ ಬ್ಲೌಸಲ್ಲಿ 9 ಇಂಚ್ ಬರ್ತಿದೆ. ನಾನು ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೂಸ್ ಕೊಡೋದಕ್ಕೋಸ್ಕರ. ಬೋಟ್ ನೆಕ್ ಬ್ಲೌಸು ಶೋಲ್ಡರು ತುಂಬ ಟೈಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಒಂದು 1/4 ಇಂಚ್ ಎಕ್ಸ್ಟ್ರಾ ಲೂಸ್ ತೊಗೊಂಡಿದ್ದೀನಿ. ಈಗ ನೋಡಿ, ಆರ್ಮ್ ಶೇಪ್ ಕೊಟ್ಬಿಟ್ಟು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡಬೇಕು ಒಂದು ಸಲ. ಇವ್ರ ಅಳತೆ ಬ್ಲೌಸು ಇವ್ರಿಗೆ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ, ಹಾಗಾಗಿ ನಾನೇನು ಚೇಂಜಸ್ ಮಾಡ್ತಾ ಇಲ್ಲ. ಕರೆಕ್ಟಾಗಿದೆ. ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಇಲ್ಲಿಂದ ಡಾಟ್ಸ್ಗೆ ನಾವು ಮಾರ್ಕ್ ಹಾಕಿದ್ದೀವಲ್ವ, ಅಲ್ಲಿಗೆ ಒಂದು ಲೈನು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಲೈನು ಹಾಕಿದ್ದಾದಮೇಲೆ ಡೀಪ್ಗೆ ಇನ್ನೊಂದು ಸಲ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಮಾರ್ಕಿಂಗ್ ಆದಮೇಲೆ ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಕಟ್ಟಿಂಗ್ ಎಲ್ಲ ಆದಮೇಲೆ ಬ್ಯಾಕ್ ಓಪನ್ ಮಾಡ್ತೀನಿ. ಇದು ಬ್ಯಾಕ್ ಓಪನ್ನು ಸ್ಟಿಚಿಂಗ್ ಎಲ್ಲ ಮಾಡಬೇಕಾದ್ರೇ ಮಾಡ್ಕೋಬೋದು. ಫಸ್ಟೇ ಮಾಡಿದ್ರೆ ಸಪ್ರೇಟಾಗಿ 2 ಭಾಗ ಆಗಿ ಡಿವೈಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಕ್ ಅಟ್ಯಾಚಿಂಗ್ ಎಲ್ಲ ಆದಮೇಲೆ ಮಾಡಿದ್ರೆ ನಮಗೆ ಕನ್ಫ್ಯೂಷನ್ ಆಗಲ್ಲ. ಇನ್ನು ಇವ್ರಿಗೆ ಫ್ಯೂಸಿಂಗಲ್ಲಿ ನೆಕ್ ಶೇಪು ಕಟ್ ಮಾಡಬೇಕು. ವಾಟ್ಸಪ್ಪಲ್ಲಿ ಪಿಕ್ಚರ್ ಶೇರ್ ಮಾಡಿದ್ದಾರೆ, ಆ ಥರ ನೆಕ್ ಡಿಸೈನ್ ಇರಬೇಕು. ಅದರಿಂದ ನಾನೀಗ ನೆಕ್ ಕಟ್ ಮಾಡ್ತಾ ಇಲ್ಲ. ಇನ್ನು ಈ ಬ್ಯಾಕ್ ಕಟ್ಟಿಂಗ್ ಆದಮೇಲೆ ಫೋಲ್ಡಿಂಗ್ ಸೈಡೇ ನಮ್ಮ ಸೈಡ್ ಇಟ್ಕೊಂಡು ಫ್ರಂಟ್ನೂ ಸಹ ಕಟ್ ಮಾಡಬೇಕು. ಅಥವಾ ಓಪನ್ ಸೈಡ್ ನಮ್ಮ ಕಡೆಗೆ ಹಾಕ್ಕೊಂಡು ಕಟ್ ಮಾಡಿದ್ರೆ ಅದು ಒಂದು ಸ್ಟಿಚ್ ಹಾಕಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ.
ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.